ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇಂದಿನ ರೀಡಿಂಗ್ ಟಾಪಿಕ್ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಅವರು ದೂರ ಇದ್ರೂ ಕೂಡ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರಾ? ಮತ್ತೆ ಸಂಪರ್ಕ ಬರುತ್ತಾ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ನಿಮ್ಮಿಬ್ಬರ ನಡುವೆ ದೂರ ಇದೆ, ಮಾತುಗಳಿಲ್ಲ, ಸೈಲೆನ್ಸ್ ಮಾತ್ರ ಇದೆ. ಆದ್ರೆ ಒಂದು ಪ್ರಶ್ನೆ ನಿಮ್ಮ ಮನಸ್ಸನ್ನು ದಿನವೂ ಕಾಡ್ತಾ ಇದೆ. ಅವರು ಇನ್ನೂ ನನ್ನ ಬಗ್ಗೆ ಯೋಚಿಸ್ತಾ ಇದ್ದಾರಾ? ಅವರ ಹೃದಯದಲ್ಲಿ ನಾನು ಇನ್ನೂ ಇದೀನಾ? ಮತ್ತೆ ನಮ್ಮಿಬ್ಬರ ನಡುವೆ ಸಂಪರ್ಕ ಬರುತ್ತಾ ಅಂತದ್ರ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಸಾಕಷ್ಟು ಯೋಚನೆ ಇರ್ಬೋದು. ಅಂತ ಕನೆಕ್ಷನ್ ಯಾರಿಗಿದೆ? ಸೊ ಅಂತ ಕನೆಕ್ಷನ್ ಅಲ್ಲಿ ಯಾರಾದ್ರೂ ಇದ್ದೀರಾ? ಅವರಿಗಾಗಿ ಈ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಾವು ಅವರ ಕರೆಂಟ್ ಫೀಲಿಂಗ್ಸ್ ಇರ್ಬೋದು, ಅವರ ಮನಸ್ಸಿನ ಸತ್ಯ ಮತ್ತು ಫ್ಯೂಚರ್‌ನಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆಯಾ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ನೋಡೋಣ. ನಿಮ್ಮ ಸಿಟ್ಯುಯೇಷನ್‌ಗೆ ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಲಾಸ್ಟ್‌ವರೆಗೂ ನೋಡಿ, ಏಕೆಂದ್ರೆ ಕೊನೆಯಲ್ಲಿ ಒಂದು ಇಂಪಾರ್ಟೆಂಟ್ ಕ್ಲೂ ನಿಮಗೆ ಸಿಗ್ಬೋದು ಅಂತ ಹೇಳ್ತಾ, ಸೊ ಈ ರೀಡಿಂಗ್‌ನ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮ್ಮ ಮನಸ್ಸಿನ ಪರ್ಸನ್ ಯಾರಿದ್ದಾರೆ ಅವರ ಹೆಸರನ್ನು 3 ಬಾರಿ ಹೇಳ್ಕೊಂಡು ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಸೊ ನಾಳೆ ಅಮಾವಾಸ್ಯೆ ಇದೆ. ಸೊ ಅಮಾವಾಸ್ಯೆಗೆ ಪೂಲ್ ರಿಚುವಲ್ಸ್ ನಡೀತಾ ಇರುತ್ತೆ. ಸೊ ಯಾರಿಗೆಲ್ಲ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್‌ನ ಒಂದು ಗ್ರೋತ್‌ಗೋಸ್ಕರ, ಲವ್ ಗ್ರೋತ್‌ಗೋಸ್ಕರ, ಕಮ್ಯುನಿಕೇಷನ್‌ಗೋಸ್ಕರ, ಸೊ ಮ್ಯಾಮ್ ನಮಗೂನು ಹೆಲ್ಪ್ ಮಾಡಿ ಅಂತ, ನಮ್ಮ ಕನೆಕ್ಷನ್ ಚೆನ್ನಾಗಾಗ್ಬೇಕು ಅಂತ ಇದೆ ಅಂತ ಅಂತಿರೋ ಅವರು ಸೊ ರಿಚುವಲ್ಸ್ ಮಾಡಿಸ್ಕೊಳಕ್ಕೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ನೀವು ಏನ್ ಮಾಡ್ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್‌ನ ತಿಳಿಸಿದ್ರೆ ನಾನು ಪೂಲ್ ರಿಚುವಲ್ ಅಲ್ಲಿ ಆಡ್ ಮಾಡ್ತೀನಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ಸೊ ಇಲ್ಲಿ ಕಾರ್ಡ್ ಸ್ಪ್ರೆಡ್ ಮಾಡಿದೀವಿ. ಸೊ ನೀವು ನಿಮ್ಮ ಮನಸ್ಸಲ್ಲಿ ನಿಮ್ಮ ಪಾರ್ಟ್ನರ್ ನೇಮ್ ಅಂಡ್ ನಿಮ್ಮ ನೇಮ್‌ನ 3 ಸತಿ ಹೇಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ, ಅಂಡ್ ಸೊ ಕಮೆಂಟಲ್ಲಿ ನಿಮ್ಮ ಪಾರ್ಟ್ನರ್ ನೇಮ್, ನಿಮ್ಮ ನೇಮ್‌ನ ನೀವು ಕಳ್ಸೋದ್ರಿಂದ ಅಗೇನ್ ಸೊ ಖಂಡಿತ ಅದು ಸಕ್ಸಸ್ ಆಗುತ್ತೆ ರಿಚುವಲ್ ಅಲ್ಲಿ ಅಂತ ಹೇಳ್ತಾ, ಇವತ್ತಿನ ಪ್ರಶ್ನೆ, ಅವರು ದೂರ ಇದ್ರೂ ನನ್ನ ಬಗ್ಗೆ ಯೋಚಿಸ್ತಾ ಇದ್ದಾರಾ? ಮತ್ತೆ ಸಂಪರ್ಕ ಬರುತ್ತಾ ಅನ್ನೋ ಬಗ್ಗೆ ಆಗಿತ್ತು. ಮೊದಲಿಗೆ ನಾವು ನೋಡೋದಾದ್ರೆ 10 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಇದು ಕ್ಲಿಯರ್ ಆಗಿ ನಿಮ್ಗೆ ಹೇಳೋದೇನು ಅಂದ್ರೆ, ಕನೆಕ್ಷನ್‌ನಲ್ಲಿ ಪೇನ್‌ಫುಲ್ ಎಂಡಿಂಗ್ ಆಗಿದೆ. ಅವರು ಮೆಂಟಲಿ ತುಂಬಾ ಹರ್ಟ್ ಆಗಿದ್ದಾರೆ. ಬಿಟ್ರಯಲ್ ಆಗಿರ್ಬೋದು, ಗಿಲ್ಟ್ ಆಗಿರ್ಬೋದು ಅಥವಾ ರಿಗ್ರೆಟ್ ಎನರ್ಜಿ ತುಂಬಾ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅವರು ಮೂವ್ ಆನ್ ಆಗಿಲ್ಲ ಆದ್ರೆ ಪೇನ್ ಇನ್ನೂ ಅವರ ಜೊತೆ ಇದೆ ಅಂತಾನೆ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು 8 ಆಫ್ ವಾಂಡ್ಸ್ ಬಂದಿದೆ. ಸೊ ಇಲ್ಲಿ ಎನರ್ಜಿ ತುಂಬಾನೇ ನಿಮ್ಮ ಬಗ್ಗೆ ಇನ್ಫ್ಯಾಕ್ಚುಯೇಷನ್ ಆಗಿರ್ಬೋದು, ತುಂಬಾ ಒಬ್ಸೆಸ್ಡ್ ಆಗಿರ್ಬೋದು. ನೀವು ನನ್ನವರೇ, ಸೊ ನನ್ನ ಪ್ರೀತಿಯ ಕನೆಕ್ಷನ್‌ನಲ್ಲಿ ನಾನು ಮಾತಾಡಿಸದೇ ಇದ್ರೂನು ನಿಮ್ಮ ಜೊತೆನೇ ಇರಬೇಕು, ಮತ್ತೆ ನಾನು ಸ್ಟಾರ್ಟ್ ಮಾಡಬೇಕು ಅನ್ನೋ ಎನರ್ಜಿ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಕ್ವೀನ್ ಆಫ್ ಕಪ್ಸ್‌ನ ನೋಡ್ತಾ ಇರ್ಬೋದು. ಇದು ಒಂದು ಬಿಗ್ಗೆಸ್ಟ್ ಕನ್ಫರ್ಮೇಷನ್ ಕಾರ್ಡ್ ಅಂತ ಹೇಳ್ಬೋದು. ನೀವು ಅವರ ಹಾರ್ಟ್‌ನಲ್ಲಿ ಇನ್ನೂ ಇದ್ದೀರಾ? ಅವರ ಹಾರ್ಟಲ್ಲಿ ಖಂಡಿತ ನಿಜವಾಗ್ಲೂ ಇನ್ನ ಅಲೈವ್ ಆಗಿ ಇದ್ದೀರಾ ಅನ್ನೋದು ಗೊತ್ತಾಗ್ತಿದೆ. ಅವರು ನಿಮ್ಮ ಬಗ್ಗೆ ಡೀಪ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ಲವ್ ಇರ್ಬೋದು, ಕೇರ್ ಇರ್ಬೋದು, ಎಮೋಷನಲ್ ಅಟ್ಯಾಚ್‌ಮೆಂಟ್ ಇರ್ಬೋದು. ಆದ್ರೆ ಅವರು ಅದನ್ನು ಎಕ್ಸ್‌ಪ್ರೆಸ್ ಮಾಡ್ದೇನೆ ಇರ್ಬೋದು. ಬಟ್ ಖಂಡಿತ ಅವರು ನಿಮಗೋಸ್ಕರನೇ ವೇಟ್ ಮಾಡ್ತಾ ಇದ್ದಾರೆ. ಅವರ ಪ್ರೀತಿ, ಡೆಡಿಕೇಶನ್ ಇರ್ಬೋದು, ಮೆಚೂರ್ಡ್ ಲವ್ ಇರ್ಬೋದು, ಸೈಲೆನ್ಸ್ ಇರ್ಬೋದು, ಡಿಸ್ಟೆನ್ಸ್ ಇರ್ಬೋದು, ಅವೆಲ್ಲವೂನು ಆಗ್ದೇನೆ ಇದ್ರು ಬಟ್ ಖಂಡಿತವಾಗ್ಲೂ ನಿಮಗೋಸ್ಕರನೇ ಅವರು ಚಡಪಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ಒಂದು ನ್ಯೂ ಬಿಗಿನಿಂಗ್ ಕಾರ್ಡ್ ಅಂತಾನೆ ಹೇಳ್ಬೋದು. ಸೊ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಡೋ ಸಿಗ್ನಲ್‌ನ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ಬ್ರೇಕ್ ಆಗಿರ್ಬೋದು, ನಿಮ್ಮ ಕನೆಕ್ಷನ್ ಮತ್ತೆ ಒಂದಾಗಲ್ಲ ಅಂತೋ ಅನುಮಾನಗಳು ಬಂದಿರ್ಬೋದು. ಸೊ ಏನೇ ಮಾಡಿದ್ರು, ಎಷ್ಟೇ ಪ್ರಯತ್ನ ಪಟ್ರು ಸಕ್ಸಸ್ ಆಗ್ತಿಲ್ಲ, ನನ್ನ ಪಾರ್ಟ್ನರ್ ನನ್ನ ಜೊತೆ ಕನೆಕ್ಟ್ ಆಗ್ತಿಲ್ಲ ಅಂತ ಇರ್ಬೋದು. ಬಟ್ ಯೋಚನೆ ಮಾಡಬೇಡಿ, ಖಂಡಿತ ಸಕ್ಸಸ್ ಆಗ್ತೀರಾ. ಏನಕ್ಕಂದ್ರೆ ಇಲ್ಲಿ ಯೂನಿವರ್ಸ್ ನಿಮ್ಗೆ ಸೆಕೆಂಡ್ ಚಾನ್ಸ್‌ನ ಕೊಡ್ತಾ ಇದ್ದಾರೆ, ಗ್ರೀನ್ ಸಿಗ್ನಲ್‌ನ ಕೊಡ್ತಾ ಇದ್ದಾರೆ. ಮತ್ತೆ ಸ್ಟೇಬಲ್ ಆಗಿ ರೀಸ್ಟಾರ್ಟ್ ಆಗೋ ಅವಕಾಶ ಖಂಡಿತ ಇದೆ. ಬಟ್ ಸ್ಲೋ ಇದೆ, ಬಟ್ ಖಂಡಿತ ರಿಯಲಿಸ್ಟಿಕ್ ಆಗಿ ವರ್ಕ್ ಆಗೇ ಆಗುತ್ತೆ. ಸೊ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇದು ಒಂದು ಮೇನ್ ಬ್ಲಾಕೇಜಸ್ ಅಂತ ಅಂತೂ ಖಂಡಿತ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ. ಸೊ ನೋ ಕಾಂಟ್ಯಾಕ್ಟ್ ಅಲ್ಲಿ ಯಾರಿದಾರಾ? ಸೊ ಸೈಲೆನ್ಸ್‌ನ ಅನುಭವಿಸ್ತಾ ಇದ್ದೀರಾ? ಖಂಡಿತ ಒಂದು ಬ್ಲಾಕೇಜಸ್ ಇದೆ. ಅವರ ಫೀಲಿಂಗ್ಸ್ ಇದ್ರೂ ಕೂಡ ಹೋಲ್ಡ್ ಮಾಡ್ತಾ
ಆಗ್ತಾ ಇದ್ದಾರೆ. ಈಗೋ ಇರ್ಬೋದು, ಫಿಯರ್ ಇರ್ಬೋದು ಅಥವಾ ಇನ್ಸೆಕ್ಯೂರಿಟೀಸ್ ಇರ್ಬೋದು. ಅವರು ರೀಚ್ ಔಟ್ ಮಾಡೋದಕ್ಕೆ ಎಸಿಟೇಟ್ ಆಗ್ತಾ ಇದ್ದಾರೆ. ಸೊ ಆ ಬ್ಲಾಕೇಜಸ್ ಇದೇ ತರಾನೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಬೇರೆ ಬೇರೆ ಕನೆಕ್ಷನ್ ಅಲ್ಲಿ ಇರೋರಿಗೆ ಬೇರೆ ಬೇರೆ ತರ ಬ್ಲಾಕೇಜಸ್ ಒಂದ್ ಬ್ಲಾಕೇಜಸ್ ಖಂಡಿತ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಫೈನಲ್ ಮೆಸೇಜ್ ನಿಮಗೆ ಸ್ಟ್ರೈಟ್ ಆನ್ಸರ್ ಅಂತ ಹೇಳೋದಾದ್ರೆ ಈ ರೀಡಿಂಗ್ ನಲ್ಲಿ ಹೌದು, ಇಟ್ ಇಸ್ ಅನ್ ಎಸ್ ಅಂತ ಬರ್ತಾ ಇದೆ. ಅವರು ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಫೀಲಿಂಗ್ಸ್ ಇನ್ನೂ ಸ್ಟ್ರಾಂಗ್ ಆಗಿದೆ, ಬಟ್ ಅವರು ತಕ್ಷಣ ಕಾಂಟ್ಯಾಕ್ಟ್ ಮಾಡೋ ಸಿಚುಯೇಷನ್ ಅಲ್ಲಿ ಇಲ್ಲ. ಸೊ ರೀಕನೆಕ್ಷನ್ ಸಾಧ್ಯ ಇದೆ, ಆದ್ರೆ ಇದು ಸಡನ್ ಆಗಿ ಅಂತೂ ಆಗೋದಿಲ್ಲ. ಸ್ಲೋ ಆಗಿ ಡಿವೈನ್ ಟೈಮಿಂಗ್ ನಲ್ಲಿ ಬರುತ್ತೆ. ಸೊ ಹಿಡನ್ ಟ್ರೂತ್ ಅಂತ ಏನಾದ್ರೂ ನಾವು ನೋಡೋದಾದ್ರೆ, ಮ್ಯಾಮ್ ಸತ್ಯ ಏನಿದೆ, ಏನಾದ್ರೂ ಸತ್ಯ ನನ್ನಿಂದ ಮುಚ್ಚಿಟ್ಟಿದಾರಾ, ಯಾವ್ದಾದ್ರು ಸತ್ಯ ನಾನು ತಿಳಿದುಕೊಳ್ಬೇಕಾಗಿದ್ಯಾ ಅನ್ನೋತ ನೀವು ಕೇಳೋದಾದ್ರೆ, ಅವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ. ಆದ್ರೆ ಫಿಯರ್ ಮತ್ತೆ ಈಗೋ ಅವರನ್ನ ಹೋಲ್ಡ್ ಮಾಡ್ತಾ ಇದೆ. ಸೊ ನಿಮಗೆ ನೆಕ್ಸ್ಟ್ ಆಕ್ಷನ್ ಯಾವಾಗ ಆಗುತ್ತೆ, ಸೊ ಎಕ್ಸಾಕ್ಟ್ ಟೈಮಿಂಗ್ ಏನಾಗುತ್ತೆ, ಸೊ ಏನಾಗ್ತಾ ಇದೆ ಅನ್ನೋದು ಒಂದು ಗೊಂದಲ ಒಂದು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಡೀಪ್ ಆಗಿ ನಾವು ನೋಡೋದಾದ್ರೆ ಅವರ ನೆಕ್ಸ್ಟ್ ಆಕ್ಷನ್ ಯಾವಾಗ ತಗೊಳ್ತಾರೆ, ಎಕ್ಸಾಕ್ಟ್ ಟೈಮಿಂಗ್ ಏನು ಅನ್ನೋದನ್ನ ಎನರ್ಜಿ ಮುಖಾಂತರ ನಾವು ನೋಡೋದಾದ್ರೆ, ಸೊ ಇದು ಒಂದು ಹೋಪ್‌ಗೋಸ್ಕರನೇ ನಾವು ನೋಡೋದು. ಇದು ಯಾವುದೇ ತರ ಪ್ರಿಡಿಕ್ಷನ್ಸ್ ಇರೋದಿಲ್ಲ. ಇದೇ ತರ ಆಗುತ್ತೆ ಅಂತಾನೂ ನಾವು ಹೇಳೋದಕ್ಕಾಗಲ್ಲ. ಬಟ್ ಇಲ್ಲಿ 3 ಆಫ್ ವಾಂಡ್ಸ್ ಸಾರಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮತ್ತೆ ಏಸ್ ಆಫ್ ಪೆನಟಿಕಲ್ಸ್ ಬಂದಿರೋದ್ರಿಂದ, ಸೊ ಇಲ್ಲಿ ಕಾಂಬಿನೇಷನ್ ಇಂದ ಹೇಳೋದೇನಂದ್ರೆ ವೇಟಿಂಗ್ ಇನ್ನ ಸ್ವಲ್ಪ ಮುಗಿತಾ ಬರ್ತಾ ಇದೆ. ಇಷ್ಟು ದಿವಸ ನೀವು ಏನು ವೇಟ್ ಮಾಡ್ತಾ ಇದ್ದೀರಾ, ಸೊ ಆ ವೇಟಿಂಗ್ ಮುಗಿತಾ ಬರ್ತಾ ಇದೆ. ಸೊ ನೆಕ್ಸ್ಟ್ ಮೂವ್‌ಮೆಂಟ್ ಸ್ಲೋ ಇದ್ರೂ ಕೂಡ ಶ್ಯೂರ್ ಆಗಿ ಬರ್ತಾರೆ. ಸೊ ಇನ್ನು ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಇನ್ನ 3 ವೀಕ್ಸ್ ಇಂದ 3 ಮಂತ್ಸ್ ಒಳಗೆ ಒಂದು ಸ್ಟ್ರಾಂಗ್ ಚಾನ್ಸಸ್ ಖಂಡಿತ ಇದೆ. ಸೊ ಮತ್ತೆ ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇನ್‌ಫ್ಲೂಯೆನ್ಸ್, ಸೊ ಇಲ್ಲಿ ತುಂಬಾನೇ ಹೇಳ್ಕೊಡೋದಾಗಿರ್ಬೋದು, ಇಲ್ಲ ಯಾವ್ದಕ್ಕಾದ್ರೂ ಇನ್‌ಫ್ಲೂಯೆನ್ಸ್ ಆಗಿರೋದಾಗಿರ್ಬೋದು ಹೆಚ್ಚಾಗಿ ಇಲ್ಲಿ ಕಾಣ್ತಾ ಇದೆ. ಸೊ ಡಿಲೇ ಮಾಡೋ ಕಾರ್ಡ್ ಇದೆ ಆಗಿರೋದ್ರಿಂದ ಅವರು ಎಸಿಟೇಟ್ ಮಾಡ್ತಿರ್ಬೋದು, ಇಲ್ಲ ಫಿಯರ್ ಆಫ್ ರಿಜೆಕ್ಷನ್ ಇರ್ಬೋದು, ಅಥವಾ ಈಗೋ ಇಶ್ಯೂ ಇರ್ಬೋದು, ಇಲ್ಲ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಯಾವ್ದಾದ್ರು ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಇರ್ಬೋದು. ಅದು ಎಲ್ಲದ್ರಿಂದ ಸ್ವಲ್ಪ ಇಲ್ಲಿ ಎಸಿಟೇಷನ್ ಕಾಣಿಸ್ತಾ ಇದೆ. ಸೊ ಆ ಎಸಿಟೇಷನ್ ಬಗ್ಗೆ ನೀವು ಯೋಚನೆ ಮಾಡ್ಬೇಕಾಗಿದೆ. ಏನಕ್ಕೆ ಡಿಲೇ ಆಗ್ತಿದೆ ಅಂದ್ರೆ ಖಂಡಿತ ಒಂದು ಬ್ಲಾಕೇಜಸ್ ಎಸಿಟೇಷನ್ ಇದೆ ಇಲ್ಲಿ. ಆದ್ರೆ ಅದು ಕಂಪ್ಲೀಟ್ ಆಗಿ ಬ್ಲಾಕ್ ಆಗಲ್ಲ. ಒಂದು ಟೆಂಪರರಿ ಬ್ಲಾಕ್ ಅಂತೂ ಇರುತ್ತೆ. ಸ್ಲೈಟ್‌ಲಿ ಪುಷ್ ಬೇಕಾಗಿದೆ. ಎಕ್ಸಾಕ್ಟ್ ಟೈಮಿಂಗ್ ಬರೋದಕ್ಕೋಸ್ಕರ ಒಂದು ಪುಷ್ ಬೇಕಾಗಿದೆ. ಬಟ್ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ಎನರ್ಜಿ ಈ ಕಾರ್ಡಲ್ಲಿ ಟೈಮಿಂಗಿಗೆ ತುಂಬಾ ಇಂಪಾರ್ಟೆಂಟ್ ಕ್ಲೂ ಕೊಡ್ತಾ ಇದ್ದಾರೆ. ಒಂದು ವಾಟರ್ ಎನರ್ಜಿ ಇರ್ಬೋದು. ಸೊ ಯಾರು ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಯಸ್, ಸೊ ಈ ತರ ಸೈನಲ್ಲಿ ಇರ್ತೀರಾ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಇರ್ತಾರೋ, ಎಮೋಷನಲ್ ವೇವ್ ಸ್ಟ್ರಾಂಗ್ ಆಗುತ್ತೆ. ಸೊ ಅವರು ಸಡನ್ ಆಗಿ ರೀಚ್ ಔಟ್ ಮಾಡ್ಬೋದು. ಎಸ್ಪೆಷಲಿ ರಾತ್ರಿ ಸಮಯದಲ್ಲಿ ಮೆಸೇಜ್ ಬರ್ಬೋದು, ಸಡನ್ ಥಿಂಕಿಂಗ್ ಬರ್ಬೋದು, ಟೈಪ್ ಯಾವ ತರ ಅಂದ್ರೆ ಕಾಂಟ್ಯಾಕ್ಟ್ ಮಾಡೋ ತರ ಟೈಪ್ ಮಾಡ್ಬೋದು. ಅದು ಹೆಚ್ಚಾಗಿ ಕಾಣಿಸ್ತಿದೆ. ಸೊ ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ, ಏಸ್ ಆಫ್ ಪೆನಟಿಕಲ್ಸ್ ಬಂದಿರೋದ್ರಿಂದ ಖಂಡಿತ ಗ್ರೇಟ್ ಶಿಫ್ಟ್ ಇಲ್ಲಿ ನೀವು ನೋಡ್ಬೋದು. ಒಂದು ಬಿಗ್ಗೆಸ್ಟ್ ಟ್ರಾನ್ಸ್‌ಫಾರ್ಮೇಷನ್ನೇ ನೀವು ನೋಡ್ಬೋದು. ಸೊ ಪೇನ್‌ಫುಲ್ ಎಂಡಿಂಗ್ ಅಂತೂ ಇದೆ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ. ಸೊ ಆ ಪೇನ್‌ಫುಲ್ ಎಂಡಿಂಗ್ ನಂತರ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋ ಫೇಸ್‌ನಲ್ಲಿ ಇದ್ದೀರಾ. ಸೊ ನಿಮ್ಮ ಪಾರ್ಟ್ನರ್ ಕೂಡನು ನಿಮ್ಮ ಜೊತೆ ಕನೆಕ್ಟ್ ಆಗೋ ಸ್ಟೇಜಲ್ಲಿ ಇದ್ದಾರೆ. ಸೊ ಅದರಿಂದ ಏಪ್ರಿಲ್ ಟು ಜೂನ್ ನಡುವೆ ನೆಕ್ಸ್ಟ್ 2 ಟು 3 ಮಂತ್ಸ್ ಅಲ್ಲಿ ಕಾಂಟ್ಯಾಕ್ಟ್, ರೀಕನೆಕ್ಷನ್ ಸ್ಟ್ರಾಂಗೆಸ್ಟ್ ಪಾಸಿಬಿಲಿಟೀಸ್ ಹೆಚ್ಚಾಗಿ ಕಾಣಿಸ್ತಿದೆ. ಸೊ ಕ್ಲಿಯರ್ ಆನ್ಸರ್ ಇಲ್ಲೂ ಕೂಡನು ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಆದ್ರೆ ಡಿಲೇ ಇದೆ ಈಗೋ ಪ್ಲಸ್ ಫಿಯರ್ ಕಾರಣದಿಂದ. ಸೊ ಟೈಮಿಂಗ್ಸ್ ಅಲ್ಲಿ ನೋಡೋದಾದ್ರೆ ನಾವು 3 ವೀಕ್ಸ್ ಟು 3 ಮಂತ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಲ್ಲಿ ಸೊ ಕನೆಕ್ಟ್ ಆಗೋ ಚಾನ್ಸಸ್ ಇದೆ. ಕ್ಲೂ ಸಿಗೋ ಚಾನ್ಸಸ್ ಇದೆ. ಯಾವ್ದಾದ್ರು ಒಂದು ಮುಖಾಂತರ ನಿಮ್ಮನ್ನ ಕನೆಕ್ಟ್ ಆಗ್ತಾರೆ. ಸೊ ಇಂಪಾರ್ಟೆಂಟ್ ಮೆಸೇಜ್ ಏನು ಅಂದ್ರೆ ನೀವು ಚೇಸ್ ಮಾಡಕ್ ಹೋಗ್ಬೇಡಿ. ಎನರ್ಜಿನ ಕಾಮ್ ಆಗಿ ಇಟ್ಕೊಳ್ಳಿ. ಏಕಂದ್ರೆ ಅವರು ಬರೋದು ಅವರ ಓನ್ ರಿಯಲೈಸೇಷನ್ ಇಂದ ಆಗ್ಬೇಕಾಗಿದೆ. ಸೊ ಆದ್ರಿಂದ ನೀವು ಯಾವುದೇ ಕಾರಣಕ್ಕೂ ಚೇಸ್ ಮಾಡಬೇಡಿ. ಸೊ ರಿಚುವಲ್ಸ್ ಅಲ್ಲಿ ಭಾಗವಹಿಸಿ. ಸೊ ನಿಮಗೆ ಏನಾದ್ರೂ ಪೂಲ್ ರಿಚುವಲ್ ಅಲ್ಲಿ ನಿಮ್ಮ ಬಗ್ಗೆ ಪ್ರೇಯರ್ಸ್ ಮಾಡಬೇಕು, ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದು ಇದ್ರೆ, ಸೊ ದಯವಿಟ್ಟು ಕಮೆಂಟ್ ಅಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್‌ನ ನೀವು ಕಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಡ್ ನಿಮಗೇನಾದ್ರೂ ಪರ್ಸನಲ್ ರೀಡಿಂಗ್ ಬೇಕಾಗಿದ್ರೆ ದಯವಿಟ್ಟು ನೀವು ನನ್ನ ನಂಬರ್‌ಗೆ ವಾಟ್ಸಪ್ ಮಾಡಿ ನಿಮ್ಮ ಕ್ವೆಶ್ಚನ್‌ನ 8867550218ಗೆ. ಥ್ಯಾಂಕ್ ಯು ಸೋ ಮಚ್.